ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಮಗ ಬೆಳಗ್ಗೆ ಬಡಿ ಮಕ್ಕಳು ಕರೆಂಟ್ ತೆಗೆದುಬಿಟ್ಟವ್ರೆ. ನಮ್ಮ ಹುಡುಗ ವಿಡಿಯೋ ಮಾಡಬೇಕು, ಜನಗಳೆಲ್ಲ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ನೋಡಬೇಕು ಅಂತ ನಾವು ಪರಿಜ್ಞಾನ ಬೇಡ ಇವ್ರಿಗೆ. RCB ಮ್ಯಾಚ್ ಟೈಮಲ್ಲಿ ತೆಗಿಲಿ ಇವತ್ತು, ಎಲ್ಲ ಮೆಟ್ ತಗೊಂಡು ಹಾಕ್ತಾರೆ ಹೋಗ್ಬಿಟ್ಟು. ಸೊ ಓಕೆ, ಫ್ಲೋಲ್ ಹೋಗಿದ್ದು ಸಾಕು. ಇವಾಗ ಮ್ಯಾಚ್ ಬಗ್ಗೆ ಮಾತಾಡೋಣ. RCB ವರ್ಸಸ್ CSK ಇದು ನಾಕೌಟ್ ಮ್ಯಾಚ್, ವರ್ಚುವಲ್ ನಾಕೌಟು. ಇದನ್ನು 2-3 ದಿನ ನಾವು ಮಾತಾಡ್ತಾನೆ ಇದ್ದೀವಿ. ನಾಕೌಟ್ ಅಂತ 2-3 ದಿನ ಅಲ್ಲಾಗರು, ಆಗಲೇ ಒಂದು ವಾರದಿಂದನೇ ಮಾತಾಡ್ತಾ ಇದ್ದೀವಿ. RCB ವರ್ಸಸ್ CSK ಇಂಥ ಮ್ಯಾಚ್ ಇರುತ್ತೆ ಅಂತ. ಹೌದು, ಇಂಥ ಮ್ಯಾಚ್ ಸಿಗುತ್ತೆ ನಮಗೆ. ವರ್ಚುವಲ್ ನಾಕೌಟು ಇದೊಂಥರ ಕ್ವಾರ್ಟರ್ ಫೈನಲ್ ಇದ್ದಾಗಿರೋ ಲೆಕ್ಕ. ಸೊ ಈ ಮ್ಯಾಚ್ನ ಹೊಡಿತು ಅಂತ ಅಂದರೆ ಡಿಸೈಡರ್ ಮ್ಯಾಚ್ ಅಂತ ಬಂದಾಗ RCB CSK ಮೇಲೆ ಯಾವಾಗಲೂ ಕಾಲೆತ್ಕೊಂಡ್ಬಿಟ್ಟಿದೆ. ಹೋಗಿ ಯಾವಾಗ ಡಿಸೈಡರ್ ಇರುತ್ತೋ ಎಲ್ಲ ಸಲಿನೂ ಕಾಲೆತ್ಕೊಂಡಿರ್ತಾನೆ. ಜಾಸ್ತಿ ಏನು ಎಲ್ಲ ಸಲಿನೂ ಕಾಲೆತ್ಕೊಂಡಿದೆ. ಡಿಸೈಡರ್ ಮ್ಯಾಚ್ ಅಂತ ಬಂದಾಗ RCB ಈ ಸಲ ಹೊಡಿತು ಅಂತಂದರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಅಂತ ಕಾಣಿಸುತ್ತೆ. ಡಿಸೈಡರ್ ಮ್ಯಾಚಲ್ಲಿ CSKನ ಬೀಟ್ ಮಾಡ್ದಂಗೆ ಆಗುತ್ತೆ. ಸೊ ಪ್ರಾಬ್ಲಿ ಹೊಡಿತಾರೆ ಅಂತ ಅನ್ಕೊಂಡಿದ್ವಿ. ಈ ಫ್ಲೋನ ನೋಡ್ತವ್ರೆ, ಒಂದು ಲಾಂಗ್ ಗ್ಯಾಪ್ ಆದಮೇಲೆ ನಮ್ಮ RCB ಬರ್ತಾ ಇದ್ದಾರೆ. CSKಗಿಂತ ಹೆವಿ ಗ್ಯಾಪ್ ಆಗಿದೆ ನಮ್ಮದು RCBದು. ಲಾಸ್ಟ್ ಆಡಿ ಅರೌಂಡ್ ಒಂದು 5-6 ದಿನ ಆಯಿತು. ಸೊ ಅದಕ್ಕೇ ಒಂದು ಸ್ವಲ್ಪ ಬೈಯೆಲ್ಲ ಜರಿಗಟ್ಬಿಟ್ಟಿರ್ತದೇನೋ. ಸೊ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅಥವಾ ಒಂದು ಲಾಂಗ್ ಗ್ಯಾಪ್ ಆಗಿದ್ದರಿಂದ ಒಂದು ಸ್ಟ್ರಾಟಜಿ, ಸಿಕ್ಕಾಪಟ್ಟೆ ಒಂದು ಸೈಕ್ ಸ್ಟ್ರಾಟಜಿಯಿಂದ ಬಂದು ಪ್ಲ್ಯಾನ್ ಮಾಡಿ CSK ಏನಾದ್ರು ಹೊಡಿತು ಅಂತ ಅಂದರೆ ಇದಕ್ಕಿಂತ ಒಂದು ಖುಷಿ RCB ಫ್ಯಾನ್ಸ್ಗಳಿಗೆ. ಇವತ್ತು RCB ಗೆಲ್ತು ಅಂತಂದರೆ ಇವತ್ತು CSK ಏನಾದ್ರು ಗೆಲ್ತು ಅಂದರೆ CSK ಫ್ಯಾನ್ಸ್ ಅಷ್ಟು ಖುಷಿ ಆಗುತ್ತೋ ಆಗಲ್ಲ ಗೊತ್ತಿಲ್ಲ. ಯಾಕೆಂತಂದರೆ ಅವ್ರು ಸಿಕ್ಕಾಪಟ್ಟೆ ಸಲ ಕ್ವಾಲಿಫೈ ಆಗಿದ್ದಾರೆ, ಸಿಕ್ಕಾಪಟ್ಟೆ ಸಲ ಟ್ರೋಫಿ ಎತ್ಕೊಂಡು ಹೋಗಿದ್ದಾರೆ. ಬಟ್ RCB CSK ಹೊಡೆದ್ಬಿಟ್ಟು ಕ್ವಾಲಿಫೈ ಆಯಿತು ಅಂತಂದರೆ RCB ಫ್ಯಾನ್ಸ್ಗಳಿಗೆ ಇದೆಯಲ್ಲ, ಆ ಒಂದು ಜೋಶ್ ಇದೆಯಲ್ಲ, ಅದೊಂಥರ ಟೂರ್ನಮೆಂಟಾಗಿ ಗೆದ್ದಾಗ ಖುಷಿ ಆಗೋಗ್ಬಿಡುತ್ತೆ. ಯಾಕೆಂದರೆ CSKನ ಹೊಡೆದ್ಬಿಟ್ಟು ನಾವು CSKನ ಈಚೆ ಇಟ್ಟಿದ್ವಿ ಅಂತಂದರೆ ಅದು ಟೂರ್ನಮೆಂಟ್ ಗೆದ್ದಷ್ಟೇ ಖುಷಿ ಆಗೋಗ್ಬಿಡುತ್ತೆ ನಮಗೆ. 18 ಅನ್ನೋದು ಸಿಕ್ಕಾಪಟ್ಟೆ ಲಕ್ ಫ್ಯಾಕ್ಟರ್ ಇದೆ ಅಂತ ಹೇಳಿದ್ದೀನಿ. 18ನೇ ತಾರೀಕು ಮೇ 18ನೇ ತಾರೀಕು ಆಡಿರುವಂಥ ಎಲ್ಲ ಮ್ಯಾಚ್ನೂ RCB ಗೆದ್ದಿದೆ. ಸೊ ಈ ಸ್ಟ್ರೀಕ್ನ ಹಾಗೆ ಕಂಟಿನ್ಯೂ ಮಾಡಬಹುದು. ಜೊತೆಗೆ 18 ರನ್ನಿಂದ ಗೆಲ್ಲಬೇಕು, 18.1 ಓವರಿಂದ ನಾವು ಚೇಸ್ ಮಾಡಬೇಕು, ಅದಕ್ಕಿಂತ ಒಳಗಡೆ ನಾವು ಚೇಸ್ ಮಾಡಬೇಕು. ಸೊ ಈ ಥರ ಸಿನಾರಿಯೋ ಅದು ಇದು ನೋಡಿ. ಕರೆಂಟ್ ಬೇರೆ ಬಂತು. ನಾನು ಹೇಳಿದ್ದು ನಿಜ ಆಗುತ್ತೆ ಅಂತ ಕಾಣಿಸುತ್ತೆ, ಚೇಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ನಾವು RCB 18 ರನ್ನಿಂದ ಗೆಲ್ತಾರೆ ಅಂತ ಕಾಣಿಸುತ್ತೆ. ಸೊ ಇವತ್ತು ನನಗೇನೋ ಹೆವಿ ಕಾನ್ಫಿಡೆನ್ಸ್ ಇದೆ, RCB ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ. ಇನ್ಫ್ಯಾಕ್ಟ್ ಸ್ಟಾರ್ ಸ್ಪೋರ್ಟ್ಸ್ ಪ್ಯಾನಲ್ ಅವರೆಲ್ಲ ಪ್ರೆಡಿಕ್ಟ್ ಮಾಡಿದರೆ CSK ಗೆಲ್ಲುತ್ತೆ ಅಂತ. ಯಾರು ಕೂಡ RCBನ ಬ್ಯಾಕ್ ಮಾಡಿಲ್ಲ, RCB ಗೆಲ್ಲುತ್ತೆ ಅಂತ ಹೇಳಿಲ್ಲ. ಸೊ ಬ್ರ್ಯಾಂಡ್ ಲಾರಾ ಅವರೊಬ್ಬರನ್ನೇ ಹೇಳಿರೋದು RCB ಗೆಲ್ಲಬಹುದು ಅಂತ. ಇವತ್ತು ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಬೇರೆ ಅಖಾಡಕ್ಕೆ ಇಳಿತಾ ಇದ್ದಾರೆ CSK ಮೇಲೆ. ಗ್ಲೆನ್ ಮ್ಯಾಕ್ಸ್ವೆಲ್ದು ಸ್ಟ್ಯಾಟ್ಸು ಬಲೆ ಸಾಕಾಗಿದೆ. ಲಾಸ್ಟ್ ಇಯರ್ ಬೇರೆ 76 ರನ್ನ ಹೊಡೆದ್ರು ಜಸ್ಟ್ ಫ್ರಮ್ 36 ಬಾಲಲ್ಲಿ. ಸೊ ಆ ಒಂದು ಫ್ಲೋನ ಮತ್ತೆ ಮ್ಯಾಕ್ಸ್ವೆಲ್ ಅವರು ಇಷ್ಟು ದಿನ ಏನೂ ಆಡಿರೋದು ಬೇಡ ಗುರು. ಮ್ಯಾಕ್ಸ್ವೆಲ್ ಏನೂ ಆಡೋದು ಬೇಡ. ಇಷ್ಟು ದಿನ ಒಂದು 8 ಮ್ಯಾಚ್ ಅವಕಾಶ ಕೊಟ್ಟವ್ರೆ, ಏನೂ ಆಡಿಲ್ಲ ಗೊತ್ತು ನಮಗೆ. ಬ್ಯಾಟಿಂಗಲ್ಲಿ ಎಂತ ಬದನೇಕಾಯಿ ಕಾಂಟ್ರಿಬ್ಯೂಷನ್ ಬಂದಿಲ್ಲ. ಇಷ್ಟು ದಿನ ಬರದೇ ಇರೋ ಕಾಂಟ್ರಿಬ್ಯೂಷನ್ ಅವರು ಈ ಮ್ಯಾಚ್ ಏನಾರು ಬಂತು ಅಂತಂದರೆ ಮ್ಯಾಕ್ಸಿ ನೀನು ಅವನ ಅಜ್ಜಿ ಸೆಕ್ಸಿನಮ್ಮ ಅಂತ ಫುಲ್ ಎಲ್ಲರೂ ತಲೆ ಮೇಲೆ ಎತ್ಕೊಂಡು ಮೆರೆದ ಆಡ್ಬಿಡ್ತಾರೆ ಗುರು. ಹಂಗೇನೆ ಇಷ್ಟು ದಿನ ಏನು ಫ್ಲಾಪ್ ಶೋ ಅನುಭವಿಸಿದ್ರು ಮ್ಯಾಕ್ಸಿ, ಅದೆಲ್ಲ ಕ್ಷಣಕ್ಕೆ ಹೊರಟೋಗ್ಬಿಡುತ್ತೆ. CSK ನಾಕೌಟ್ ಮ್ಯಾಚ್ ಅಂತ ಬಂದಾಗ ಜೀವ ಕೊಟ್ಟಂತೂ ಖಂಡಿತ ಆಡ್ತಾರೆ. ಅವನ ಅಜ್ಜಿ ಶತಾಯ ಗತಾಯ ಅಂತ ಇರ್ತಾರೆ. ಈ ಸಲ MS ಧೋನಿ ಅವ್ರದ್ದು ಬೇರೆ ಲಾಸ್ಟ್ ಸೀಸನ್ ಅಂತ ಬೇರೆ ಹೇಳಿದ್ದಾರೆ. MS ಧೋನಿ ಬೇರೆ ಜುಟ್ಟು ಬಿಟ್ಕೊಂಡು ಯಾರೋ ಬಂದ್ಬಿಟ್ಟಿದ್ದಾರೆ. ಫುಲ್ಲು ಜನಗಳಿಗೆ ಹೋಪ್ ಸೂಟ್ ಹಾಕಿದ್ದಾರೆ, ಇದು ಲಾಸ್ಟ್ ಸೀಸನ್ ಅಂತ. ಅವ್ರು ಟ್ವಿಸ್ಟ್ ಕೊಡ್ತಾರೋ ಏನು ಕೊಡ್ತಾರೋ ಗೊತ್ತಿಲ್ಲ ನಮಗೆ. ಇದು ಲಾಸ್ಟ್ ಸೀಸನ್ ಅಲ್ಲ, ಇನ್ನೂ ಒಂದು ಸೀಸನ್ ಆಡ್ತೀನಿ ಅಂತ ಹೇಳಿದ್ರೋ ಹೇಳೋದಿಲ್ವೋ ಗೊತ್ತಿಲ್ಲ. ಒಂದು ವೇಳೆ ಅವ್ರದ್ದೇನಾದರೂ ಲಾಸ್ಟ್ ಮ್ಯಾಚ್ IPL ಆಯಿತು ಅಂದರೆ ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಆಗುವಂಥ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಅವ್ರದ್ದಿರೋ ಲಾಸ್ಟ್ IPL ಇದು ಆಯಿತು ಅಂತಂದರೆ ಅವ್ರು ಹೇಳಿದರೆ ಚೇಪಾಕ್ ಸ್ಟೇಡಿಯಮಲ್ಲಿ ನಾನು ಲಾಸ್ಟ್ ಮ್ಯಾಚ್ ಇರುತ್ತೆ ಅಂತ. ಸೊ ಚೇಪಾಕ್ ಸ್ಟೇಡಿಯಮಲ್ಲಿ ಆಗುತ್ತೋ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗುತ್ತೋ ಅಂತ ಇವತ್ತು ಗೊತ್ತಾಗುತ್ತೆ. ಯಾಕಂದರೆ ಫೈನಲ್ ಆಗ್ತಿರೋದು ಚೇಪಾಕಲ್ಲಿ. ಸೊ ಚೇಪಾಕಲ್ಲಿ ಇವ್ರದ್ದೇನಾರು ಆ ಒಂದು ತಲೆ ಇದೆ ಅಂತಂದರೆ, ಜೊತೆಗೆ ಏನಾದ್ರು ಇವ್ರ ಕಡೆ ಎಲ್ಲ ಆಯಿತು ಅಂತಂದರೆ, ಫೈನಲ್ ಏನಾರು ಹೋದ್ರು ಅಂತಂದರೆ ಅದು ಚೇಪಾಕ್ ಸ್ಟೇಡಿಯಮಲ್ಲಿ ಆಗುತ್ತೆ. ಸೊ ಯಾಕೋ ಇದು ಒಂಥರ ಏನಾರು ಚೆನ್ನೈಗಿನ ಏನಾರು ಫೈನಲ್ಗಿನಲ್ಲಿ ಹೋಯ್ತು ಅಂತಾರೆ, ಯಾಕೋ ಒಂಥರ ಸ್ಕ್ರಿಪ್ಟೆಡ್ ಅಂತ ಅನ್ನಿಸ್ಬಿಡುತ್ತೆ ಇವರು IPL. ಯಾಕಂದರೆ ಚೆನ್ನೈಯಲ್ಲಿ ಚೇಪಾಕಲ್ಲಿ ಇಟ್ಟಿರೋದಕ್ಕೂ ಇವ್ರು ಫೈನಲ್ಸ್ನ MS ಧೋನಿ ಲಾಸ್ಟ್ ಸೀಸನ್ ಆಡ್ತಿರೋದಕ್ಕೂ, ಆಮೇಲೆ ಏನಾರು ಅಲ್ಲೆಲ್ಲ ಗೆದ್ದುಬಿಟ್ರೆ ತಿರ್ಗಾ ಹೋಗ್ಬಿಟ್ಟು CSK ಅವರು ಯಾಕೋ ಒಳ್ಳೆ ಸ್ಕ್ರಿಪ್ಟೆಡ್ ಥರ ಎಲ್ಲರೂ ಒಂಥರ ಬಿಂಬವಾಗುತ್ತೆ. ಸುಮ್ಮನೆ ಹೇಳ್ತಿರೋದು ಜೋಶಲ್ಲಿ ಕಾಮಿಡಿ ಹೇಳ್ತಾ ಇದ್ದೀನಿ ಅಷ್ಟೇ, ಯಾವ ಬದನೇಕಾಯಿ ಸ್ಕ್ರಿಪ್ಟೆಡು ಏನೂ ಇಲ್ಲ. ಸೊ ಇವತ್ತು ಅದೇ ಡಿಸೈಡರ್ ಮ್ಯಾಚ್ಗಳು ಅಂತ ಬಂದಾಗ CSK ಯಾವತ್ತಿದ್ರು ಜೀವ ಕೊಟ್ಟು ಆಡೋವಂಥ ಟೀಮು. ಬಟ್ ನನಗೇನೋ ಅಷ್ಟೊಂದೇನು ಹೆವಿ ಸ್ಟ್ರಾಂಗ್ ಆಗೇನು ಕಾಣಿಸ್ತಿಲ್ಲ. CSK ಬ್ಯಾಟಿಂಗ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಬಟ್ ಅವರ ಬೌಲಿಂಗ್ ಯೂನಿಟ್ ನನಗೇನೋ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ನಮ್ಮ RCBಯ ಬೌಲಿಂಗ್ ಯೂನಿಟೇ ಸಿಕ್ಕಾಪಟ್ಟೆ ಜಾಸ್ತಿ ಕಾನ್ಫಿಡೆನ್ಸ್ನ ಕೊಡಿದೆ. ಸ್ವಪ್ನಲ್ ಸಿಂಗ್ ಬಂದ್ಬಿಟ್ಟು ಪೋಪ್ಲಲ್ಲಿ ವಿಕೆಟ್ನ ಟಕಾನಾಗಿ ಎತ್ತುತ್ತಾ ಇದ್ದಾರೆ. ಎಲ್ಲ ಮ್ಯಾಚ್ಗಳು ಕೂಡ ಅವ್ರದಿಂದನೇ ಒಂಥರ ಸ್ಟಾರ್ಟ್ ಆಗ್ತಿರೋದು, ಅವರೇ ಒಂಥರ ಮೇನ್ ಮುನ್ನುಡಿ ಬರೀತಾ ಇದ್ದಾರೆ ಅಂತ ಹೇಳಬೇಕು. ಸೊ RCBಗೆ ಮುಂಚೆ ಏನು ಪ್ರಾಬ್ಲಮ್ ಇತ್ತು ಅಂತಂದರೆ, ಫಸ್ಟ್ ಫೇಸಲ್ಲಿ ಪೋಪ್ಲಲ್ಲಿ ವಿಕೆಟ್ಸ್ ಬರ್ತಾ ಇರಲಿಲ್ಲ, ಅಲ್ಲೇ ಸ್ಟ್ರಗಲ್ ಮಾಡಿದ್ರು. ಬಟ್ ಸ್ವಪ್ನಲ್ ಸಿಂಗ್ ಬಂದು ಎಲ್ಲ ಮ್ಯಾಚ್ನೂ ಗೆದ್ದರು RCB.
5-5 ಮ್ಯಾಚ್ನು ಕೂಡ ಗೆದ್ದಿರೋ ಸ್ವಪ್ನಿಲ್ ಸಿಂಗ್ ಆಡಿರುವಂಥ ಎಲ್ಲ ಮ್ಯಾಚ್ನು ಕೂಡ ಸ್ವಪ್ನಿಲ್ ಸಿಂಗು ಒಂಥರ ನಮ್ಮ RCBಗೆ ಲಕ್ ಫ್ಯಾಕ್ಟರ್ ಅಂತ ಹೇಳ್ಬೇಕು. ಜೊತೆಗೆ ವಿರಾಟ್ ಕೊಹ್ಲಿ ನಂಬರ್ 18 ಒಳ್ಳೆ ಫ್ಲೋಲೆ ಕಾಣಿಸ್ಕೊತಾ ಇರೋದ್ರಿಂದ ಸೊ ಇದೊಂದು ಪ್ಲಸ್ ಪಾಯಿಂಟು ಇದೇ ಮೇನ್ ಪ್ಲಸ್ ಪಾಯಿಂಟು ನಮ್ಮ RCBಗೆ. ಸೊ ಇವತ್ತು ಓಪನರ್ಸು ನನ್ನ ಪ್ರಕಾರ ರುಬ್ಬೋ ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಕ್ಸ್ವೆಲ್ಲು ಇವತ್ತು ನನಗೇನೋ ಜಾಸ್ತಿ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂತ ನನಗೇನೋ ಒಂದು ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ಜೊತೆಗೆ ರಜತ್ ಪತಿದಾರು 50 ಆಗಿದ ತಕ್ಷಣ ಔಟ್ ಆಗೋದಲ್ಲಮ್ಮ, ಇವತ್ತು ಸೆಂಚುರಿ ಬರಬೇಕು ರಜತ್ ಪತಿದಾರು ಆ ಬ್ಯಾಟಿಂದ. ಬರೀ 50-50ಕ್ಕೆ ಔಟ್ ಆಗಿದ್ದಾರೆ. ಕರೆಕ್ಟಾಗಿ 50, 52, 50, 53, 54, 55 ಸೊ ಇಷ್ಟಕ್ಕೇ ಔಟ್ ಆಗ್ತಾ ಇದ್ದಾರೆ. ಇದು ಸೆಂಚುರಿ ಏನಾದ್ರು ಬಂತು ಅಂದರೆ ಇದೇ ಥರ ಒಂದು ಪರ್ಫಾರ್ಮೆನ್ಸು ಎಲಿಮಿನೇಟರಲ್ಲಿ ಬಂದಿತ್ತು, ನಾಕ್ಔಟ್ ಸ್ಟೇಜಲ್ಲಿ ಬಂದಿತ್ತು ರಜತ್ ಪತಿದಾವರಿಂದ. ಸೊ ಅದೇ ಥರ ಪರ್ಫಾರ್ಮೆನ್ಸು ಈ ನಾಕ್ಔಟ್ ಸ್ಟೇಜಲ್ಲಿ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಒಟ್ಟಲ್ಲಿ ಒಂದು ಟಾಪ್ 4 ಏನಿದ್ದಾರೆ, ಸೊ ಆ ಟಾಪ್ 4ಇಂದನೇ ಇವತ್ತು ಡೀಲ್ ಆಗಬೇಕು ಮ್ಯಾಟ್ರು. ಅದೇ ಹೇಳಿದ್ನಲ್ಲ, ಒಂದು 30 ರನ್ನು ಮೊನ್ನೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. 30 ರನ್ ಎಕ್ಸ್ಟ್ರಾ ಹೊಡಿಲೇಬೇಕು RCB, ಯಾಕಂದರೆ 18 ರನ್ ಮಾರ್ಜಿನ್ ಇರೋದ್ರಿಂದ, ಜೊತೆಗೆ 18.1 ಓವರ್ನ ನಾವು ಚೇಸ್ ಡೌನ್ ಮಾಡಬೇಕಾಗಿರೋದ್ರಿಂದ ಒಂದು ಟು ಬಿ ಇನ್ ದ ಸೇಫರ್ ಸೈಡು ಒಂದು 30 ರನ್ ಎಕ್ಸ್ಟ್ರಾ ಹೊಡಿಲೇಬೇಕು. ಸೊ ನೋಡೋಣ ಏನಾಗುತ್ತೆ ಅಂತ. ಟಾಸು ಕ್ರೂಷಿಯಲ್ ಆಗುತ್ತಾ ಆಗೋದಿಲ್ವಾ ಅಂತ ಕೇಳಿದ್ರೆ, ಟಾಸು ಚಿನ್ನಸ್ವಾಮಿ ಒಂಥರ ಕ್ರೂಷಿಯಲ್ ಆಗುತ್ತೆ. ಚೇಸಿಂಗ್ ಟೀಮ್ಗೆ ಅಡ್ವಾಂಟೇಜ್ ಜಾಸ್ತಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ಟಾಸ್ಗೆ ಇದ್ರು ಆಬ್ವಿಯಸ್ಲಿ ಚೇಸ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಮಳೆಯ ಕಾಟ, ಸೊ ಮಳೆಯ ಕಾಟ ಒಂದು ಕಡೆ ಅಂತೂ ಖಂಡಿತ ಇದ್ದೇ ಇದೆ. 80% ಟ್ರೈನಿಂಗ್ ಪಾಸಿಬಿಲಿಟಿ ಇರೋದ್ರಿಂದ ನೆನ್ನೆ ಅಂತೂ ಬೆಂಗಳೂರು ಅಷ್ಟೊಂದೇನು ಹೆವಿ ಮಳೆ ಏನು ಆಗಿಲ್ಲ, ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಮಳೆ ಆಗಿದೆ ಅಷ್ಟೇ. ಬಟ್ ಇವತ್ತು ಬೇರೆ ಬೆಳಗ್ಗೆ ಬಿಸಿಲು ಆಗ್ತಾ ಇದೆ ಸರಿಯಾಗಿ. ಸೊ ನೋಡೋಣ, ಮಳೆ ಬರುವಂಥ ಸಾಧ್ಯತೆ ಯಾಕೋ ಇವತ್ತು ಕಾಣಿಸ್ತಾ ಇದೆ. ನೆನ್ನೆ ಬೇರೆ ಅಷ್ಟೊಂದೇನು ಮಳೆ ಏನಾದ್ರು ಬಂದಿತ್ತು ಅಂದರೆ ಹೆವಿ ಮಳೆ ಫುಲ್ಲು ನಜ್ಜಿ ಬಿಡೋಗೋರು ಇವತ್ತೇನು ಮಳೆ ಬರಲ್ಲ ಅಂತ ಅನ್ಕೋಬೋದಾಗಿತ್ತು. ನೆನ್ನೆ ಬೇರೆ ಕಾಯ್ದು ಇಡಿಸಿದೆ. ನೋಡೋಣ ಏನು ಹಾಕೊಂಡು ರುಬ್ಬುತ್ತೋ ಅಥವಾ ಏನಾದ್ರು ಬಿಡು ಮಾಡ್ಕೊಂಡು ಕೊಡುತ್ತೋ ಅಂತ. ಸವೇರ್ ಡ್ರೈನೇಜ್ ಸಿಸ್ಟಮ್ ಇರೋದ್ರಿಂದ ಒಂದು ಪಾಸಿಟಿವ್ ಅಂತೂ ಖಂಡಿತ ಇದೆ, ಆದಷ್ಟು ಬೇಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ. ಆ್ಯಂಡ್ ಪಾಸಿಬಿಲಿಟಿ ಬಗ್ಗೆ ಎಲ್ಲ ಹೇಳಿದ್ದೀನಿ ನಿಮಗೆ, ಎಷ್ಟೆಷ್ಟು ಓವರ್ ಮ್ಯಾಚ್ ಆದರೆ ಎಷ್ಟೆಷ್ಟು ಯಾವ ಥರ ರನ್ ನೋಡಿದ್ರೆ ಯಾವಾಗ ಚೇಸ್ ಮಾಡಬೇಕಾಗುತ್ತೆ, ಎಷ್ಟೆಷ್ಟು ಹೊಡಿಬೇಕಾಗುತ್ತೆ ರನ್ ರೇಟ್ನ ಬೀಟ್ ಮಾಡೋದಕ್ಕೆ ಅಂತ. ಸೊ ನೋಡೋಣ, ಅದೆಲ್ಲ ಮ್ಯಾಚ್ ಟೈಮಲ್ಲಿ ಗೊತ್ತಾಗುತ್ತೆ ನಮಗಿನ್ನ ಎಷ್ಟೆಷ್ಟು ಓವರ್ ಮ್ಯಾಚು ಅಂತ. ಫುಲ್ ಆದರೂ ಆಗ್ಬೋದು ಅಥವಾ ಓವರ್ ಶಾರ್ಟನ್ ಆದರೂ ಆಗ್ಬೋದು. ಸೊ ಎಕ್ಸ್ಪೆಕ್ಟ್ ಮಾಡಿ ಎಲ್ಲರೂ ಫುಲ್ ಮ್ಯಾಚ್ ಆಗಲಿ, ಒಟ್ಟಿನಲ್ಲಿ ರಿಸಲ್ಟ್ ಬರಲಿ. ಫುಲ್ ಮ್ಯಾಚ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ರಿಸಲ್ಟ್ ಬರಲಿ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿ ಅಷ್ಟೇ ಎಲ್ಲರೂ. ನಿಮಗೇನು ಅನ್ನಿಸ್ತಿದೆ ಹಾರ್ಟಿಂದ ಹೇಳಿ, RCB ಗೆಲ್ಲುತ್ತಾ ಅಥವಾ CSK ಗೆಲ್ಲುತ್ತಾ ಅಂತ? ನನಗೇನೋ ಅನ್ನಿಸ್ತಿದೆ ಹಾರ್ಟಿಂದ RCB ಹೊಡಿತಾರೆ, RCB ಹೊಡೆದು CSKನ ಅಳ್ತಾರೆ ಅಂತ ಅನ್ನಿಸ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.